ಮಾತಾಡಿದ್ದೆ ಅಲ್ವಾ. ಸೆಕೆಂಡ್ ಪಿ ಯು ಸಿಯಲ್ಲಿ ಆ್ಯಸ್ ಪರ್ ದ ನ್ಯೂ ಸಿಲೆಬಸ್ ಪ್ರಕಾರ 3rd ಚಾಪ್ಟರ್ ನಮ್ಗೆ ಏನಾಗಿತ್ತು, ಸ್ಟ್ಯಾಕ್ ಅನ್ನೋದಾಗಿತ್ತು. ಸ್ಟ್ಯಾಕ್ ಅನ್ನೋದು ಒಂದು ಡೇಟಾ ಸ್ಟ್ರಕ್ಚರು, ಮತ್ತು ಆ ಒಂದು ಸ್ಟ್ಯಾಕ್ ಅನ್ನೋ ಒಂದು ಡೇಟಾ ಸ್ಟ್ರಕ್ಚರು ಒಂದು ಡೇಟಾನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಆರ್ ಸೇವ್ ಮಾಡ್ಕೊಳ್ಳೋಕ್ಕೆ ಯಾವ ಪ್ರಿನ್ಸಿಪಲ್ನ ಫಾಲೋ ಮಾಡುತ್ತೆ, ಲಾಸ್ಟ್ ಇನ್ ಫಸ್ಟ್ ಔಟ್ ಪ್ರಿನ್ಸಿಪಲ್ನ ಫಾಲೋ ಮಾಡುತ್ತೆ ಅಲ್ವಾ. ಸೊ ಮತ್ತು ಸ್ಟ್ಯಾಕ್ ಎಲ್ಲೆಲ್ಲೆಲ್ಲ ಯೂಸ್ ಮಾಡ್ತಾರೆ, ರಿಯಲ್ ಟೈಮ್ ಎಕ್ಸಾಂಪಲ್ಸು ನಾನು ಹೇಳಿದ್ದೆ ಅಲ್ವಾ. ಸೊ ಇದ್ರ ಬಗ್ಗೆ ನಾನು ತುಂಬ ಡೀಪಾಗಿ ಡಿಸ್ಕಷನ್ ಮಾಡಿದ್ದೆ ಆ ಒಂದು ವೀಡಿಯೋದಲ್ಲಿ. ಸೊ ನಾನು ನಿಮ್ಗೊಂದು ಕ್ವೆಶನ್ ಕೇಳ್ತೀನಿ. ಓಕೆ, ಸ್ಟ್ಯಾಕ್ನ ರಿಯಲ್ ಟೈಮಲ್ಲಿ ಎಲ್ಲೆಲ್ಲೆಲ್ಲ ಯೂಸ್ ಆಗ್ತಿದೆ ಯೋಚನೆ ಮಾಡಿ ಹೇಳಿ. ಮತ್ತು ಸ್ಟ್ಯಾಕ್ ಅಂದರೆ ಏನು ಡೇಟಾ, ಯಾವ ಟೈಪ್ ಆಫ್ ಡೇಟಾ ಸ್ಟ್ರಕ್ಚರ್. ಸೊ ಅದನ್ನು ಓದ್ಕೊಳ್ಳಿ. ಯಾವ ಪ್ರಿನ್ಸಿಪಲ್ನ ಫಾಲೋ ಮಾಡುತ್ತೆ, ಲಾಸ್ಟ್ ಇನ್ ಫಸ್ಟ್ ಔಟ್. ಕ್ಯೂ ಅಂತ ಹೇಳಿದಾಗ ಒಂದು ನಾರ್ಮಲ್ ಇಂಗ್ಲೀಷ್ ಟರ್ಮಲ್ಲಿ ಕ್ಯೂ ಅಂದರೆ ಏನು, ಒಂದು ಸಾಲಾಗಿ ನಿಂತ್ಕೊಂಡಿರೋದು, ಒಂದು ಕಡೆ ಆರ್ಗನೈಸ್ ಫಾರ್ಮ್ ಆಗಿ 1 by 1 ಆರ್ಡರ್ ಆಗಿ ನಿಂತ್ಕೊಂಡಿರ್ತಾರೆ. ಕ್ಯೂ ಪ್ರಕಾರ